ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಬೆಂಗಳೂರಿಗೆ ಅತ್ಯಂತ ಹತ್ತಿರದಲ್ಲಿರೋ ವನ್ಯಜೀವಿ ಧಾಮವಿದು. 1974ರಲ್ಲಿ ರಾಷ್ಟ್ರೀಯ ಉದ್ಯಾನವನವಾಗಿ ಘೋಷಣೆಯಾದ ಈ ಪ್ರದೇಶದಲ್ಲಿ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ 2002ರಲ್ಲಿ ಸ್ಥಾಪನೆಯಾಯಿತು. ಸಾವಿರಾರು ಪ್ರಾಣಿಗಳನ್ನ ಸಲಹುತ್ತಿರೋ ಈ ಉದ್ಯಾನವನವನ್ನ ಕಾಣಲು ಹೋದವನಿಗೆ ನಗರಕ್ಕೆ ತೀರಾ ಹತ್ತಿರದಲ್ಲಿ ನೂರಾರು ವನ್ಯ ಪ್ರಾಣಿಗಳನ್ನ ಕಂಡು ಬಂದಿದ್ದು ಅದ್ಭುತ ಅನುಭವವದು. ಮೊದಲಿಗೆ ಮೃಗಾಲಯದ ಕಡೆಗೆ ಹೊರಟವನಿಗೆ ಹಲವಾರು ಜಾತಿಯ ಪಕ್ಷಿಗಳು, ಸಸ್ತನಿ ಸರೀಸೃಪಗಳು ಕಂಡವು. ಆನೆ, ಜಿಂಕೆ, ಜಿರಾಫೆ, ಹೇಸರಗತ್ತೆ, ಚಿರತೆ, ಹುಲಿ ಹೀಗೊಂದಷ್ಟು ಪ್ರಾಣಿಗಳು ಕೌತುಕದಲ್ಲಿ ಕಾಣಲು ಬಂದವರ ಮುಂದೆ ತಮ್ಮ ಬದುಕನ್ನ ಅನಾವರಣಗೊಳಿಸುತ್ತಿದ್ದು. ಮುಂದುವರಿದಾಗ ಅಲ್ಲಿ ಸಿಕ್ಕ ಆ ಚಿಟ್ಟೆ ಉದ್ಯಾನವನ, ಅದರೊಳಗಿನ ರಂಗುರಂಗಿನ ವಿವಿಧ ಜಾತಿಯ ಚಿಟ್ಟೆಗಳು, ಅವುಗಳ ಬಗ್ಗೆ ನೀಡಿದ್ದ ಮಾಹಿತಿಗಳು ಈ ಪುಟ್ಟ ಜೀವಿಗಳ ಪ್ರಪಂಚದೆಡೆಗೆ ಕುತೂಹಲಗಳನ್ನ ಹುಟ್ಟಿಸಿದಂತೂ ನಿಜ. ಅಲ್ಲಿಂದ ಸಫಾರಿಯ ವಾಹನವನ್ನೇರಿ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಸಫಾರಿಯಲ್ಲಿರೋ ವನ್ಯ ಮೃಗಗಳನ್ನ ಕಾಣುವ ಪ್ರಯಾಣ ಶುರುವಾಗಿತ್ತು. ಇಲ್ಲಿ ಪ್ರಾಣಿಗಳು ವಿಸ್ತಾರವಾದ ಕಾಡುಗಳಲ್ಲಿ ಬದುಕುತ್ತಿದ್ದವು. ಅವುಗಳಿಗೆ ಮೀಸಲಾಗಿತ್ತು ಅರಣ್ಯದೊಳಗಿನ ಒಂದು ಪುಟ್ಟ ಸಾಮ್ರಾಜ್ಯ. ಕರಡಿ, ಆನೆ, ಜಿಂಕೆ, ಹುಲಿ, ಸಿಂಹ, ಸಾರಂಗದಂತಹ ಒಂದಷ್ಟು ಪ್ರಾಣಿಗಳ ದರ್ಶನ ಪಡೆದು ದಾರಿ ಸಾಗಿಸಿದವನಿಗೆ ವನ್ಯ ಪ್ರಾಣಿಗಳನ್ನ ಬಂಧಿಸಿ ಅವುಗಳನ್ನ ಅವುಗಳ ಆವಾಸ ಸ್ಥಾನದಿಂದ ದೂರವಾಗಿಸಿ ಪ್ರದರ್ಶನಕ್ಕಿಡುವುದು ನ್ಯಾಯವಾ ಅಂತನಿಸುತ್ತೆ. ಆದರೆ ಅಳಿವಿನಂಚಿನಲ್ಲಿರುವ ಪ್ರಾಣಿಗಳನ್ನ ಸಂರಕ್ಷಿಸುವ ದೃಷ್ಟಿಯಿಂದ ನೋಡಿದರೆ ಅರಿಯದೆಯೋ ಆಹಾರ ಅರಸಿಯೋ ಅರಣ್ಯದಿಂದ ಹೊರಬಂದು ಅನಾಥವಾದ ಗಾಯಗೊಂಡ ಪ್ರಾಣಿಗಳನ್ನ ಸಂರಕ್ಷಿಸುವ ಬಗ್ಗೆ ಯೋಚಿಸಿದರೆ ಇದೆ ಅನ್ನಿಸುತ್ತೆ ಈ ಜೈವಿಕ ಉದ್ಯಾನವನಗಳ ವನ್ಯ ಜೀವಿಗಳನ್ನ ಸಾಕಿ ಸಲಹುವ ಕೇಂದ್ರಗಳ ಅವಶ್ಯಕತೆ. ಈ ಎಲ್ಲಾ ಯೋಚನೆಗಳಲ್ಲಿ ಹತ್ತಾರು ವನ್ಯ ಪ್ರಾಣಿಗಳನ್ನ ತೀರಾ ಹತ್ತಿರದಿಂದ ಕಾಣುತ್ತಾ ಬಂದವನಿಗೆ ಈ ಮುಗ್ಧ ಪ್ರಾಣಿಗಳನ್ನ ದತ್ತು ತೆಗೆದುಕೊಂಡು ಸಾಕುವ ವಿಚಾರವೂ ತಿಳಿದಿತ್ತು. ಅವುಗಳ ಖರ್ಚು ವೆಚ್ಚಗಳನ್ನ ಭರಿಸಿ ನಮ್ಮಿಷ್ಟದ ಹೆಸರನ್ನಿರಿಸಿ ಸಾಕುವ ಅವಕಾಶವಿದು. നീക്കൊന്നു കാണണം കാന്ത, പൂരമേ നീക്കൊന്നു കാണണം കാന്ത, പൂരമേ നീക്കൊന്നു കൂടണം കാന്ത, പൂരമേ നീക്കൊന്നു കൂടണം കാന്ത, തിമിലയെ നീക്കൊന്നു കാണണം കാന്ത, തിമിലയെ നീക്കൊന്നു കാണണം കാന്ത, തിമിലയെ നീക്കൊന്നു കൊട്ടണം കാന്ത, തിമിലയെ